औदुंबर निवासी भक्ताभिमानी राजाधिराज सद्गुरु शिव चिदंबरेश्वर महाराज की जय। दास राजा राम महाराज की जय। संत श्रेष्ठ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳ ಅನುವಾದಕರು ಪರಮ ಪೂಜ್ಯ ಶಂಕರ ದೀಕ್ಷಿತ್ ಗುರು ಮಹಾರಾಜರು ಕರ್ಕಿಹಳ್ಳಿ. ಅಧ್ಯಾಯ 23. ಶ್ರೀ ಸ್ವಾಮಿಯ ಪ್ರತಿಜ್ಞೆಯು. ಜನ್ಮೇ ಜನ್ಮಿ ಸಂಗತ್ಯಾಚ ಜನ್ಮೇ ಜನ್ಮಿ ಸಂಗತ್ಯಾಚ ದೇಯಿ ತುझिया भक्ताचा देई तुझिया भक्ताचा जन्मे जन्मी संगत्याचा जन्मे जन्मी संगत्याचा आणिक न मागे मी काही आणिक न मागे मी काही सदा संग त्याचा देई सदा संग त्याचा देई जन्मे जन्मी संग त्याचा जन्मे जन्मी संग त्याचा त्याचा भेटी सांगतेसी त्याचा भेटी सांगतेसी जन्म मागे तुझ पासे जन्म मागे तुझ पासे जन्मे जन्मी संग त्याचा जन्मे जन्मी संग त्याचा चिदंबर दास म्हणे चिदंबर दास म्हणे सर्व काळ हेची देणे सर्व काळ हेची देणे जन्मे जन्मी संग त्याचा जन्मे जन्मी संग त्याचा देई तुझिया भक्ताचा देई तुझिया भक्ताचा जन्मे जन्मी संग त्याचा जन्मे जन्मी संग त्याचा जन्मे जन्मी संग त्याचा. ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಂದು ಕಾಲದಲ್ಲಿಯೂ ನಿಜವಾದ ಭಕ್ತರು ಚಿದಂಬರನಲ್ಲಿ ಪ್ರಾರ್ಥಿಸಿ, ದೇವ, ನಮಗೆ ಜನ್ಮ ಜನ್ಮದಲ್ಲಿಯೂ ನಿನ್ನ ಭಕ್ತರನ್ನಾಗಿ ಮಾಡು ಎಂದು ಪ್ರಾರ್ಥಿಸುವರು. ಭಕ್ತರದು ಸ್ವಾಮಿಯಲ್ಲಿರುವ ಅಪಾರ ಭಕ್ತಿ ಪ್ರೇಮ ಸ್ವಾಮಿಯ ಸೇವೆಗಿಂತ ಮೋಕ್ಷವು ತುಚ್ಛವೆಂದು ತಿಳಿದು ಜನ್ಮ ಜನ್ಮಾಂತರದಲ್ಲಿ ತಮ್ಮ ಸೇವೆಯನ್ನು ಸ್ವೀಕರಿಸು ಎಂದು ಪ್ರಾರ್ಥಿಸುವರು. ಜೀವದ ಶಾಶ್ವತ ಶಾಂತಿಗಿಂತ ಸ್ವಾಮಿಯ ಸೇವೆಯೇ ಶ್ರೇಷ್ಠವೆಂದು ಆತ್ಮಾರ್ಪಣ ಭಾವದಿಂದ ಭಕ್ತಿಯಿಂದ ನಡೆಯುವರು. ಅವರ ಅಮೃತವಾಣಿಯಿಂದಲೇ ಆನಂದಭರಿತರಾಗಿ ಈಶದರ್ಶನ ಸ್ವಾಮಿಯ ಜಗತ್ಕಲ್ಯಾಣ ಕಾರ್ಯದಲ್ಲಿ ಸೇವೆ ಸಲ್ಲಿಸುವ ಪರಮಭಕ್ತರು ಆಗಿ ಹೋಗಿರುವರು. ಇಂಥವರು ವಿರಳ. ಮಹಾಸ್ವಾಮಿಗಳವರ ಕಾಲದಲ್ಲಿ ಅವನ ದಯೆಯಿಂದ ಭಕ್ತರು ವಿಫುಲರಿದ್ದರು. ಸಂತಶ್ರೇಷ್ಠ ರಾಜಾರಾಮ್ ಮಹಾರಾಜರು ಮತ್ತು ವಿಠಾಬಾಯಿ ನಾಯಕ್ ಇವರು ಪ್ರತ್ಯಕ್ಷ ಸಾಕ್ಷಿ ಇದ್ದಂತೆ ಅವರ ಶಿರದ ಮೇಲೆ ಸ್ವಾಮಿಯ ವರದಹಸ್ತದ ಸ್ಪರ್ಶದಿಂದ ತಕ್ಷಣ ಸ್ವಾಮಿಯ ಅವತಾರ ಆದ ಸಮಯದಲ್ಲೆಲ್ಲ ತಾವು ಇದ್ದುದು ಜ್ಞಾಪಕ ಆಗಿ ಸ್ವಾಮಿಯ ನರಸಿಂಹ, ಶ್ರೀರಾಮಚಂದ್ರ, ಶ್ರೀಕೃಷ್ಣ, ಶ್ರೀ ಚಿದಂಬರ ಅವತಾರಗಳಲ್ಲಿ ತಾವು ಸ್ವಾಮಿಯ ಸಂಗಡವೇ ಜನಿಸಿ ಸ್ವಾಮಿಯ ಸೇವೆ ಮಾಡಿ ಕೃತಾರ್ಥರಾದವರು ಮತ್ತು ಸ್ವಾಮಿಯ ಅನುಗ್ರಹದಿಂದ ಎಷ್ಟೋ ಜನ ಸ್ವಾಮಿ ಭಕ್ತರಾಗಿ ಸಾರ್ಥಕ ಜೀವನ ಮಾಡುವಂತೆ ಸಹಾಯ ಮಾಡಿದರು. ಹೀಗೆ ಭಕ್ತರು ಮತ್ತು ದೇವರ ಸಂಪ್ರದಾಯ ಶ್ರೀ ಸ್ವಾಮಿ ಚಿದಂಬರ ಅವತಾರದ ಈ ಸಮಯದಲ್ಲಿ ನಡೆದ ಘಟನೆ. ದೂರ ದೇಶದ ಒಬ್ಬ ಬ್ರಾಹ್ಮಣನು ಸ್ವಾಮಿಯ ದರ್ಶನಕ್ಕಾಗಿ ಪಾದಚಾರಿಯಾಗಿ ಹೊರಟನು. ಮಾರ್ಗದಲ್ಲಿ ಬಹಳ ಇಕ್ಕಟ್ಟಾದ ರಸ್ತೆಯಿಂದ ಹೋಗಬೇಕಾಗಿತ್ತು. ರಸ್ತೆಯು ಬಹಳ ಕಠಿಣವಾದುದಾಗಿತ್ತು. ದಟ್ಟವಾದ ಕಾಡು ಬೇರೆ ಇತ್ತು. ಮಾರ್ಗದಲ್ಲಿ ಯಾರ ಸಹಾಯವೂ ದೊರೆಯುವಂತೆ ಇರಲಿಲ್ಲ. ಕಾಡಿನಲ್ಲಿ ಹುಲಿ, ಕರಡೆ, ಆನೆ, ಚಿರತೆಗಳು ಮುಂತಾದ ವನ್ಯ ಮೃಗಗಳಿಗೆ ಕೊರತೆ ಇರಲಿಲ್ಲ. ಏಕಾಂಗಿಯಾಗಿ ಹೊರಟ ಇವನಿಗೆ ಚಿದಂಬರ ನಾಮವೇ ಸಹಾಯ ಮಾಡಬೇಕೇ ವಿನಃ
ಮತ್ತಾರು ಬರುವಂತಿರಲಿಲ್ಲ. ಇಂತಹ ಕಠಿಣ ಮಾರ್ಗದಲ್ಲಿ ಅಹೋರಾತ್ರಿ ಚಿದಂಬರ ನಾಮ ಜಪಿಸುತ್ತಾ 8 ದಿನಗಳು ಕಳೆದವು. ಆಯಾಸ ಬಹಳವಾಗಿತ್ತು. ವಿಶ್ರಾಂತಿಗಾಗಿ ಒಂದು ಗಿಡದ ಕೆಳಗೆ ವಿಶ್ರಮಿಸಿದನು. ಬಳಲಿದ ಇವನಿಗೆ ಗಾಢವಾದ ನಿದ್ರೆ ಆವರಿಸಿತು. ದೃಷ್ಟಾಂತದಲ್ಲಿ ಸ್ವಾಮಿಯ ಮೇಲುಪ್ಪರಿಗೆಯ ಮನೆಯು ಇದ್ದಂತೆಯೂ ಅದು ಸಮೀಪದಲ್ಲಿ ಇದ್ದು ತಾನು ಅವರ ಹತ್ತಿರವೇ ನಡೆದು ಹೋಗುತ್ತಿರುವಂತೆಯೂ ಕಂಡನು. ಧೈರ್ಯ ಬಂದಿತು. ತಾನು ಸ್ವಾಮಿಯ ಮನೆಯನ್ನು ಮುಟ್ಟುವ ವಿಶ್ವಾಸ ಹೊಂದಿದನು. ಎಚ್ಚರವಾಯಿತು. ನೋಡುತ್ತಾನೆ, ಎಲ್ಲವೂ ಶೂನ್ಯ. ತಾನು ಒಂದು ಗಿಡದ ಕೆಳಗೆ ಕುಳಿತಿದ್ದಾನೆ. ಆದರೂ ಧೈರ್ಯ ಇಮ್ಮಡಿಸಿತು. ಸಾಹಸ ಮಾಡುವ ಕಾರ್ಯ ಮುಂದುವರಿಸಿದನು. ಅವನಿಗೆ ಸದಾ ಸ್ವಾಮಿಯ ದರ್ಶನದ ಚಿಂತೆಯೇ ಆವರಿಸಿತು. ಒಂದೇ ಸಮನೆ ಚಿದಂಬರ ಧ್ಯಾನ ಮಾಡುತ್ತಾ ಮಾರ್ಗ ಕ್ರಮಿಸ ಹತ್ತಿದನು. ಸುತ್ತಲೂ ಅರಣ್ಯ, ಗಿಡಗಂಟೆಗಳು, ಹಳ್ಳ ಕೊಳ್ಳ ಹತ್ತುತ್ತಿದ್ದವು. ಸಮೀಪದಲ್ಲಿ ಒಂದು ಗ್ರಾಮವಾದರೂ ಕಂಗೊಳಿಸುತ್ತಿರಲಿಲ್ಲ. ಮುಂದೆ ಇನ್ನು 2 ಹರದಾರಿ ದೂರ ನಡೆದದ್ದೇ ಆದರೆ ಅವನಿಗೆ ಒಂದು ಗ್ರಾಮ ಹತ್ತುತ್ತಿತ್ತು. ಈ ಭಾಗವು ಅರಣ್ಯದಲ್ಲಿ ಹುಲಿಗಳ ವಾಸಸ್ಥಾನವಾಗಿತ್ತು. ಚಿದಂಬರ ಧ್ಯಾನ ಮಾಡುತ್ತಾ ಈ ಬ್ರಾಹ್ಮಣನು ಹೊರಟಿದ್ದನು. ಸಮೀಪಕ್ಕೆ ಮಾರ್ಗದಲ್ಲಿ ಒಂದು ಹುಲಿ ಕುಳಿತಿತ್ತು. ಗಿಡಗಂಟೆಯಲ್ಲಿ ಹಾದು ಬರುತ್ತಿದ್ದ ಈತನಿಗೆ ಎದುರಾಗಿಯೇ ಕುಳಿತಿತ್ತು. ಈ ಹುಲಿಯನ್ನು ಕಂಡವನೇ ವಿಪ್ರನು ನಡುಗತೊಡಗಿದನು. ಈ ಪ್ರಸಂಗವು ಪ್ರಾಣಾಪಾಯದ ಸಮಯವಾಗಿತ್ತು. ವಿಪ್ರನು, ಹೇ ದೇವ, ನಿನ್ನ ದರ್ಶನ ಕೊಡುವ ಇಚ್ಛೆ ಇದ್ದರೆ ಮಾತ್ರ ನಾನು ಈ ಪ್ರಾಣಾಪಾಯದಿಂದ ಸುರಕ್ಷಿತವಾಗಿ ಪಾರಾಗಬಹುದು. ನಿನ್ನ ಪಾದಾರವಿಂದದ ದರ್ಶನ ನನಗೆ ನೀಡು ದೇವ, ಕೃಪಾದೃಷ್ಟಿಯಿಂದ ನನ್ನನ್ನು ರಕ್ಷಿಸು ಎಂದು ಅಂತರಂಗದಲ್ಲಿ ಸ್ಮರಿಸುತ್ತಾ ಥರಥರ ನಡುಗುತ್ತಾ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಭಯದಿಂದ ಕಣ್ಣು ಮುಚ್ಚಿದನು. ಚಿದಂಬರ ನಾಮಧ್ಯಾನವು ನಿಂತು ಹೋಯಿತು. ಇಷ್ಟಾದರೂ ಹುಲಿಯು ದಾರಿಯನ್ನು ಬಿಟ್ಟು ಅಚಲವಾಗಲಿಲ್ಲ. ವಿಪ್ರನು ಎಚ್ಚೆತ್ತು ನೋಡುತ್ತಾನೆ. ಹುಲಿಯು ಇನ್ನೂ ಅಲ್ಲೇ ಕುಳಿತಿದೆ. ಸಾವಧಾನವಾಗಿ ಧೈರ್ಯ ತಂದುಕೊಂಡು ವ್ಯಾಘ್ರರಾಜನಿಗೆ, ವ್ಯಾಘ್ರರಾಜನೇ, ನಾನು ಶ್ರೀ ಚಿದಂಬರ ಮಹಾಸ್ವಾಮಿಯ ದರ್ಶನಕ್ಕೆ ಹೊರಟಿರುವನು. ನಿನಗೆ ಸ್ವಾಮಿಯ ಪ್ರತಿಜ್ಞೆಯಾಗಿದೆ ಎಂದು ಆಣೆಯನ್ನಿಟ್ಟು ನಾಮಸ್ಮರಣೆ ಮಾಡಿದನು. ಹುಲಿರಾಜನಿಗೆ ಸ್ವಾಮಿಯ ಆಣೆಯು ತಿಳಿಯಿತು ಎಂಬಂತೆ ಶಿರಸಾವಹಿಸಿ ಕಣ್ಣು ಮುಚ್ಚಿಕೊಂಡು ಸುಮ್ಮನೆ ಕುಳಿತು ಬಿಟ್ಟಿತು. ನಂತರ ವಿಪ್ರನು ಪ್ರಯಾಣ ಮಾಡುತ್ತಾ 2 ದಿವಸ ನಿರ್ಭಯದಿಂದ ಹೊರಟು ಸ್ವಾಮಿಯ ಮಹಾದ್ವಾರ ಹತ್ತಿರ ಬಂದು ತಲುಪಿದನು. ಅವನಿಗೆ ಮುಂದೆ ಹೋಗಲು ಯಾರೂ ದಾರಿ ಬಿಡಲಿಲ್ಲ. ಯಾತ್ರಿಕರ ಹೆಸರು ಬರೆಯುವ ಬ್ರಾಹ್ಮಣನು ವಿಪ್ರನ ಹೆಸರನ್ನು ಯಾದಿಯಲ್ಲಿ ಬರೆದುಕೊಂಡನು. ಯಾದಿಯ ಎಲ್ಲ ಹೆಸರನ್ನು ಸ್ವಾಮಿಯ ಮುಂದೆ ಓದಿದನು. ಆ ವಿಪ್ರನ ಹೆಸರು ಕೇಳಿದ ಕೂಡಲೇ ಇವನನ್ನು ಈ ಕೂಡಲೇ ಕರೆದು ತನ್ನಿರೆಂದು ಆಜ್ಞಾಪಿಸಿದರು. ವಿಪ್ರನು ಬಂದನು. ಹೇ ವಿಪ್ರನೇ, ನೀನು ಬರುವಾಗ ಯಾರಿಗೆ ಆಣೆ ಇಟ್ಟು ಬಂದಿರುವೆ? ಎಲ್ಲ ಸಂಗತಿಯನ್ನು ತಿಳಿಸು ಎಂದು ಆಜ್ಞಾಪಿಸಲು ವಿಪ್ರನು ಯಾತ್ರೆಗೆ ಹೊರಟಂದಿನಿಂದ ಎಲ್ಲಿಗೆ ಬಂದು ಮುಟ್ಟುವ ತನಕ ನಡೆದ ಸಂಗತಿಯನ್ನು ವಿಷದಪಡಿಸಿದನು. ಸ್ವಾಮಿ, ವ್ಯಾಘ್ರರಾಜನು ನನ್ನನ್ನು ತಿನ್ನಲು ಬಾಯಿ ತೆರೆದುಕೊಂಡು ನಿಂತಿತ್ತು. ಇನ್ನು ನಾನು ಉಳಿಯುವುದು ಸಾಧ್ಯವೇ ಇಲ್ಲ ಎಂದು ಪ್ರಾಣಾಪಾಯದ ಭಯದಿಂದ ಹಾಗೆ ಮಾಡಿದನು. ವ್ಯಾಘ್ರನು ನಿನ್ನ ಆಣೆಯನ್ನು ಕೇಳುತ್ತಲೇ ಕಣ್ಣು ಮುಚ್ಚಿ ಕುಳಿತನು. ನಾನು ಸುರಕ್ಷಿತವಾಗಿ ತಮ್ಮ ದರ್ಶನಕ್ಕೆ ಬಂದು ತಲುಪಿದೆನು ಎಂದು ಹೇಳಿದನು. ಅದಕ್ಕೆ ಸ್ವಾಮಿಯು, ಹೇ ವಿಪ್ರನೇ, ನೀನು ಈಗಿಂದೀಗಲೇ ಹೊರಟು ಹೋಗಿ ಸ್ವಾಮಿಯು ನಿನ್ನನ್ನು ಪ್ರತಿಜ್ಞೆಯಿಂದ ಮುಕ್ತ ಮಾಡಿರನೆಂದು ಹೇಳಿ ಬಂದು ನನ್ನ ದರ್ಶನ ಮಾಡಿಕೊ. ವ್ಯಾಘ್ರರಾಜನು 4 ದಿನಗಳಿಂದ ಉಪವಾಸ ಇದೆ. ನೀರು ಸಹ ಮುಟ್ಟಿರುವುದಿಲ್ಲ. ಜಾಗ ಬಿಟ್ಟು ಅಗಲಿರುವುದಿಲ್ಲ. ಕೂಡಲೇ ಹೋಗು ಎಂದು ಆಜ್ಞಾಪಿಸಿದರು. ವಿಪ್ರನು ಕೂಡಲೇ ಅಲ್ಲಿಂದ ಹೊರಟು ಹುಲಿಯುದ್ಧ ಸ್ಥಳಕ್ಕೆ ಬಂದು ನೋಡಲು ಹಾಗೆಯೇ ಕಣ್ಣು ಮುಚ್ಚಿದ್ದು ಕಾಣಿಸಿತು. ದೂರದಿಂದಲೇ ವ್ಯಾಘ್ರರಾಜನೇ, ಸ್ವಾಮಿಯು ನಿನ್ನನ್ನು ಆಣೆಯಿಂದ ಮುಕ್ತ ಮಾಡಿರುವನು ಎಂದು ಕೂಗಿ ಹೇಳಿದನು. ಇದನ್ನು ಕೇಳಿದ ಹುಲಿರಾಜನು ಕಣ್ಣು ತೆಗೆದು ಅಡವಿಯಲ್ಲಿ ಹೊರಟು ಹೋಯಿತು. ವಿಪ್ರನು ಪುನಃ ಬಂದು ಸ್ವಾಮಿಯ ದರ್ಶನ ಪಡೆದುಕೊಂಡನು. ವಿಪ್ರನು ಭಾವಿಕ ಭಕ್ತನಾಗಿದ್ದುದರಿಂದ ಚಿದಂಬರನು ಅವನನ್ನು ರಕ್ಷಿಸಿದನು. ರಕ್ಷಣೆಯನ್ನು ಹೊಂದಿದ ವಿಪ್ರನು ಪುಣ್ಯವಂತನೇ ಸರಿ. ಇಷ್ಟಾದರೂ ಸ್ವಾಮಿಯು ನನ್ನಿಂದ ಏನು ಮಾಡಲು ಸಾಧ್ಯ? ಸೃಷ್ಟಿಕರ್ತನಾದ ಪರಮೇಶ್ವರನು ನಿನ್ನ ಮೇಲೆ ಕೃಪೆ ತೋರಿರುವನು ಎಂದು ಹೇಳುವುದು ವಾಡಿಕೆ. ಪೂರ್ಣ ಬ್ರಹ್ಮಾವತಾರಿ ಸಗುಣರೂಪನಾದ ಚಿದಂಬರನೇ, ನಿನ್ನ ಮಾಯೆಯು ಯಾರಿಗೂ ತಿಳಿಯದು. ನಿರಂತರ ನಿನ್ನ ಸೇವೆ ಮತ್ತು ನಾಮಧ್ಯಾನ ನನಗೆ ಸಿಗುವಂತೆ ಮಾಡು. ತಿಳಿಯದೆ ಮಾಡಿದ ತಪ್ಪಿಗಾಗಿ ನನ್ನನ್ನು ಕ್ಷಮಿಸು, ಕರುಣೆ ತೋರು ಎಂದು ಕೈಜೋಡಿಸಿ ದೀರ್ಘದಂಡ ನಮಸ್ಕಾರ ಮಾಡಲು ಭಕ್ತಾಭಿಮಾನಿಯಾದ ಸ್ವಾಮಿಯು ವಿಪ್ರನಿಗೆ ಅನುಗ್ರಹ ಮಾಡಿ ಆಜ್ಞೆ ಕೊಟ್ಟು ಕಳುಹಿಸಿದನು. ವಿಪ್ರನು ತನ್ನ ಗ್ರಾಮಕ್ಕೆ ತೆರಳಿದನು ಮತ್ತು ಸಂತೋಷದಿಂದ ಸ್ವಾಮಿಯ ಸೇವೆ ಧ್ಯಾನದಲ್ಲಿ ಕಾಲ ಕಳೆದನು.
ಶ್ರೀ ಸದ್ಗುರು ಚಿದಂಬರಾರ್ಪಣಮಸ್ತು. ಶ್ರೀ ಸದ್ಗುರು ಶಂಕರ ಸತ್ಸಂಗ ಯೂಟ್ಯೂಬ್ ಚಾನಲ್.